ರೈತರು ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಈಗಾಗಲೇ ನನ್ನ ಸಹೋದ್ಯೋಗಿ ಚೇತನ್ ಹೇಳ್ತಾ ಇರೋ ರೀತಿಯಲ್ಲಿ ಒಂದಿಷ್ಟು ಗೊಂದಲಗಳಿದೆ ರೈತರಿಗೆ ಅಂತ. ಸರ್ಕಾರ ಕಬ್ಬಿನ ಬೆಲೆ ನಿಗದಿಗೆ ಕೆಲ ರೈತ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರು ಬಾಗಲಕೋಟೆ ಜಿಲ್ಲೆ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮುಧೋಳ ಪಟ್ಟಣದ ರಾಯಣ್ಣ ಸರ್ಕಲ್ನಲ್ಲಿ ಧರಣಿಯನ್ನ ಮಾಡ್ತಾ ಇರೋದು. ರಿಕವರಿ ಆಧಾರಿತ ಬೆಲೆ ನಿಗದಿಗೆ ರೈತರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರೋದು. ಮತ್ತೆ ಹೋರಾಟದ ಮುನ್ಸೂಚನೆಯನ್ನ ಈಗ ಬಾಗಲಕೋಟೆ ಜಿಲ್ಲೆ ರೈತರು ಮುಂದಾಗಿದ್ದಾರೆ. ರಿಕವರಿ ರೇಟ್ ಏನಿದೆ ಅದರ ಮೇಲೆ ನೀವು ಫಿಕ್ಸ್ ಮಾಡಬಾರದು. ಕಬ್ಬೆ ಸಕ್ಕರೆ ನೀವು ತಗೊಳ್ಳಿ, ಎಷ್ಟು ಬರುತ್ತೆ ಅದು ನಮ್ಗೆ ಸಂಬಂಧ ಇಲ್ಲ, ಒಟ್ಟಿನಲ್ಲಿ ನಮ್ಗೆ ರೇಟ್ ಇಷ್ಟೇ ಕೊಡಬೇಕು ಅಂತ ಅವ್ರ ಬೇಡಿಕೆ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ನಿರ್ಧಾರವನ್ನ ಒಪ್ಪಿಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳಲಿದೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರಕ್ಕೆ ಹೋರಾಟಗಾರರು. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ನಿರ್ಧಾರವನ್ನ ಒಪ್ಪಿಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಕಬ್ಬು ಬೆಳೆಗೆ ಸೂಕ್ತ ಬೆಲೆಗೆ ಆಗ್ರಹಿಸಿ ಏನು ಕಳೆದ 9 ದಿನಗಳಿಂದ ನಡೀತಾ ಇರತಕ್ಕಂಥ ಕಬ್ಬು ಬೆಳೆಗಾರರ ಹೋರಾಟ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಲಕ್ಷಣಗಳು ಕಾಣ್ತಾ ಇವೆ. ನಿನ್ನೆ ಸರ್ಕಾರ ಏನು ಬೆಲೆಯನ್ನು ಘೋಷಣೆ ಮಾಡಿತ್ತು, ಆ ಬೆಲೆ ಘೋಷಣೆಗೆ ಮುಧೋಳ ರೈತರು ಯಾವುದೇ ಕಾರಣಕ್ಕೂ ಆ ಬೆಲೆಯನ್ನು ನಾವು ಒಪ್ಪಿಕೊಳ್ಳಲ್ಲ ಅನ್ನುವಂಥ ಏನು ಮಾತನ್ನು ಹೇಳಿದರು. ಹೀಗಾಗಿ ಇಂದು 1 ಗಂಟೆಗೆ ಇವರು ಸಭೆ ಸೇರಿ ಮುಧೋಳ ರಣ್ಣ ಸರ್ಕಲ್ನಲ್ಲಿ ಏನು ರಾಯಣ್ಣ ಸರ್ಕಲ್ನಲ್ಲಿ ಈಗಾಗಲೇ ರೈತರು, ಮುಧೋಳ ತಾಲೂಕಿನ ರೈತರು, ಕಬ್ಬು ಬೆಳೆಗಾರರು ಸಭೆಯನ್ನು ಸೇರಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ 3,300 ರೂವನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಕಾರಣ ಏನಂತಂದ್ರೆ ಸರ್ಕಾರ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆ. ರಿಕವರಿ ಹೆಸರಲ್ಲಿ ನಮಗೆ ರೈತರಿಗೆ ಮೋಸ ಮಾಡ್ತಾ ಇದೆ. ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ರಕ್ಷಣೆ ಮಾಡುವಂತ ಒಂದು ಗೋಜಿಗೆ ಹೋಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಸರ್ಕಾರದ ಈ ದರವನ್ನು ಒಪ್ಪಂಗಿಲ್ಲ. ಸರ್ಕಾರ ಏನ್ ರಿಕವರಿ ಷರತ್ತನ್ನು ಹಾಕಿದೆ, ಆ ಷರತ್ತನ್ನು ತೆಗೆದರೆ ಮಾತ್ರ ನಾವು ಮುಂದೆ ತೀರ್ಮಾನ ಮಾಡ್ತೀವಿ ಅನ್ನುವಂತ ರೈತರ ಮಾತಾಗಿತ್ತು. ಹೀಗಾಗಿ ಇಲ್ಲಿ ಸಾಕಷ್ಟು ಮುಧೋಳ ಭಾಗದ ರೈತರು ಈಗಾಗಲೇ ಏನು ಹೋರಾಟದ ವೇದಿಕೆಯನ್ನ ರಾಯಣ್ಣ ಸರ್ಕಲ್ನಲ್ಲಿ ಒಂದು ಬೃಹತ್ ಪೆಂಡಾಲ್ ಅನ್ನು ಹಾಕಿ ಈಗಾಗಲೇ ಸಭೆಯನ್ನ ಸೇರ್ಲಿಕ್ಕೆ ತೀರ್ಮಾನಿಸಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಭಾಗದ ಸಂಪೂರ್ಣವಾದಂತಹ ಕಬ್ಬು ಬೆಳೆಗಾರರು ಬಂದು ಇಲ್ಲಿ ಸಭೆಯಲ್ಲಿ ಮುಂದಿನ ನಿರ್ಧಾರವನ್ನು ಮಾಡಲಿದ್ದಾರೆ. ಹೀಗಾಗಿ ಈಗಾಗಲೇ ಸಭೆಯಲ್ಲಿ ಏನು ಹೋರಾಟಗಾರರ ಮುಖಂಡರು ಏನಿದ್ದಾರೆ ಅವರಿಗಾಗಲೇ ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಕಬ್ಬು ಹೋರಾಟಕ್ಕೆ ಮಣಿದು ಸರ್ಕಾರ ಒಂದು ಬೆಲೆಯನ್ನು ಘೋಷಣೆ ಮಾಡಿತ್ತು, ಅದು ಯಾಕೆ ನಿಮಗೆ ಒಪ್ಪಿಗೆ ಇಲ್ಲ ಅಂತ? ಬೆಲೆ ಘೋಷಣೆ ಮಾಡಕ್ಕೆ ನಾವು ಸರ್ಕಾರ ಕೇಳಿಲ್ಲ. ನಾವು ಸಕ್ಕರೆ ಕಾರ್ಖಾನೆ ಕಬ್ಬು ಕೊಡಾಕ್ತೇವೆ. ಸಕ್ಕರೆ ಕಾರ್ಖಾನೆ ಅವ್ರಿಗೆ ಹೇಳಿವು 3,500 ರೂಪಾಯಿ ಬೆಲೆ ಘೋಷಣೆ ಮಾಡಿರ್ತೇವೆ. ಸಕ್ಕರೆ ಕಾರ್ಖಾನೆ ಅವ್ರಿಗೆ ಹೇಳಿವು. ಇದು ಸಕ್ಕರೆ ಕಾರ್ಖಾನೆಗೆ ಲಾಭಕ್ಕಾಗಿ ಕರೆದ ಏನು ರಾಜ್ಯ ಸರ್ಕಾರ ಅವ್ರನ್ನ ಕರೆದ ಬೆಲೆ ಫಿಕ್ಸ್ ಮಾಡಿರುತ್ತೆ. ರೈತರನ್ನ ಯಾರು ಕರೆದಿಲ್ಲ, ರೈತರು ಕೂಡ ಏನು ಡಿಸ್ಕಸ್ ಮಾಡಿಲ್ಲ. ಅವರು 50 ರೂಪಾಯಿ ಕೊಡ್ತೀನಿ ಅಂತ ರೈತರಿಗೆ ಆ ಥರ ಬೇಕಾಬಿಟ್ಟು ಹೇಳುವಂಥದ್ದು ನಿಲ್ಲಿಸಬೇಕು ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳ್ತಾನೆ. ಈ ಸಕ್ಕರೆ ಮಂತ್ರಿ ಏನದಲ್ಲ ಈ ಜಿಲ್ಲೆದಾಗ ಇರ್ತಕ್ಕಂಥದ್ದು ಈ ಕಬ್ಬಿನ ಬದಲು ಏನೂ ಮಾಹಿತಿ ಇಲ್ಲ. ಅವ ಅಭ್ಯಾಸ ಮಾಡ್ಬೇಕಿದ್ರ ಬದಲು ಇವತ್ತು ರೈತರು ಕೂಡ ಒಬ್ಬ ಕಬ್ಬು ಬೆಳೆಗಾರರು ಕೂಡ ಚರ್ಚೆನ ಮಾಡಿಲ್ಲ. ಕಾರ್ಖಾನೆ ಅವ್ರ ಪರವಾಗಿ ಮಾತಾಡ್ತಾನಂದ್ರೆ ಯಾರೂ ಸಹಿಸೋದಿಲ್ಲ. ಅದನ್ನ ನಾವು ರಾಜ್ಯ ಸರ್ಕಾರ ಒಂದು ಥರ ಬದಿಗೆ ಒತ್ತೀವಿ. ಅದನ್ನು ಸರ್ಕಾರ ಪಂಚಂದ್ರಿ ಇಲ್ದಂತ ಸರ್ಕಾರ, ಕಿವಿನೂ ಇಲ್ಲ, ಮೂಗುನೂ ಇಲ್ಲ, ಕಣ್ಣು ಇಲ್ಲ ಸರ್ಕಾರಕ್ಕೆ. ಅದಕ್ಕೆ ಅದನ್ನು ಬದಿಗೆ ಒಟ್ತೀವಿ. ಇವತ್ತಿನ ದಿವಸ ಕಾರ್ಖಾನೆ ಅವ್ರಿಗೆ ನಾವು ಕಬ್ಬು ಕೊಟ್ಟೆವು, ಕಾರ್ಖಾನೆ ಅವ್ರನ್ನ ಕೇಳಾಕ್ತೇವೆ. ನೇರವಾಗಿ ಹೇಳ್ತೇವೆ ಕಾರ್ಖಾನೆ ಮಾಲೀಕರಿಗೆ, ನಾವು ಕಬ್ಬು ಕೊಟ್ಟಂತ ಕಬ್ಬಿಗೆ ಯೋಗ್ಯ ಬೆಲೆ ಕೊಟ್ಟರೆ ಸರಿ, ಕೊಡದೆ ಹೋದ್ರೆ ನಾವು ನಿಮ್ಮನ್ನು ಕರ್ಕೊಂಬಂದು ರೇಟ್ ಘೋಷಣೆ ಮಾಡಿಸ್ಬೇಕಾಗತ್ತಂತಕ್ಕಂಥದ್ದು ಎಚ್ಚರಿಕೆ ಕೊಡ್ತಾನೆ ಕಾರ್ಖಾನೆ.